ಮಾರ್ಕ್ಸ್ ಹೆಂಗೆ ಬಂತು, ಫಾರ್ ಎಕ್ಸಾಂಪಲ್ 600ಗೆ 490 ಹೆಂಗೆ ಬಂತು, ಆ ಥರ ಕ್ಯಾಲಿಬರ್ ಮೇಲೆ ಅವರು ಕ್ವಶನ್ ಮಾಡ್ತಿದ್ದಾರೆ. 400+ ಇರೋರ್ನೆಲ್ಲರೂ ಲೈಕ್ ಅಕ್ಯೂಸ್ಡ್ ಅಂತ ಹಾಕ್ಬಿಟ್ಟು ಅವ್ರ ಮೇಲೆ FIR ಹಾಕಿದ್ದಾರೆ. ಸೊ ಈ FIR ಆಗಿರೋದ್ರಿಂದ ನಮ್ಮದೆಲ್ಲ ಪ್ರೊಸೆಸ್ ತಡೆ ಹಿಡ್ದಿರ. ಮತ್ತು ನಾವು KPSCಲಿ ಕೂಡ ಈ ಇಶ್ಯೂ ಇದಾದಾಗ 1 ವೀಕು ಇಂಟರ್ನಲ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ನಮಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವು ಇಷ್ಟು ದಿನ ಏನು ಮೀಡಿಯಾ ಮುಂದೆ ಬರೋದಾಗಲಿ ಬೇರೆ ಏನೂ ಮಾಡಿರಲಿಲ್ಲ. ಹಂಗಾಗಿ ಈಗ ಎಲ್ಲದು ಪ್ರೋಸೆಸ್ಸು CIDಗೂ ಕೊಟ್ಟಿದ್ದಾಯಿತು, ಎಲ್ಲ ಆಗಿದೆ. ಹಾಗಾಗಿ ನಮಗೂ ಕೂಡ ಪ್ರೋಸೆಸ್ ಲೇಟ್ ಆಗ್ತಿದೆ. ಈಗೇನು ನಾವು ಇನ್ನೊಂದು 1.5 ಮಂತಲ್ಲಿ ನಾವು ಗೌರ್ಮೆಂಟ್ ಜಾಬ್ ಆಯಿತು ನಮ್ಮದು. ಕರ್ನಾಟಕದಲ್ಲಿ KPSC ಪರೀಕ್ಷೆಗಳು ಆಗಿ ಹತ್ರ 10 ವರ್ಷ ಆಯಿತು. 10 ವರ್ಷದ ನಂತರ ಈಗ ಮತ್ತೆ KPSC ಪರೀಕ್ಷೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಜರುಗಿದೆ. ಪರೀಕ್ಷೆಯನ್ನು ನಡೆದುಬಿಟ್ಟಿದೆ, ರಿಸಲ್ಟ್ಸ್ಗಳು ಕೂಡ ಅನೌನ್ಸ್ ಆಗಿದೆ. ಆದರೆ ಈಗ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಒಂದು ತಡೆಯಾಜ್ಞೆ ಅನ್ನುವಂಥದ್ದು ಸಿದ್ಧವಾಗಿ ಕುಳಿತುಕೊಂಡಿದೆ. ಯಾಕೆ ಅಂತಂದರೆ KPSCಯ ಮಾಜಿ ಅಧ್ಯಕ್ಷರು ಮಾಡಿರುವಂತಹ ಒಂದು ಅವಾಂತರ ಈಗ ಅನೇಕ ಜನರ ಕನಸಿಗೆ ಎಳ್ಳು ನೀರು ಬಿಡುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಏನಿದು ಗಲಾಟೆ, ಏನು ಎತ್ತ ಅನ್ನುವಂತಹ ಎಲ್ಲ ವಿಚಾರವನ್ನು ಡೀಟೇಲ್ಡಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನನ್ನೊಟ್ಟಿಗೆ ಇದೇ KPSC ಎಕ್ಸಾಮನ್ನು ಬರೆದು ಪಾಸ್ ಆಗಿ ಅದರಿಂದ ವಂಚಿತರು ಆಗ್ತೀವೇನೋ ಅಂತ ಭಯಪಡ್ತಾ ಇರುವಂತಹ ಆಕಾಂಕ್ಷಿಗಳು ನನ್ನ ಜೊತೆಗಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಅಪೂರ್ವ ಅಂತ ಸರ್. ನೀವು ಯಾವಾಗ KPSC ಎಕ್ಸಾಮನ್ನು ಅಪ್ಲೈ ಮಾಡಿದಿರಿ, ಕಟ್ಟಿದ್ರಿ, ಮತ್ತು ಎಷ್ಟು ವರ್ಷ ಓದಿದ್ರಿ, ಅದನ್ನು ಯಾವಾಗ ಎಕ್ಸಾಮ್ ಬರೆದ್ರಿ, ರಿಸಲ್ಟ್ಸ್ ಏನಾಯಿತು? ಸರ್, ಈ KPSC ಪಶುವೈದ್ಯಕೀಯ ಎಕ್ಸಾಮ್ ಅನ್ನೋದು ಏನು 27 ಜುಲೈ ತಿಂಗಳು 2024ನೇ ಇಸ್ವಿಯಲ್ಲಿ ಅನೌನ್ಸ್ ಆಗಿರೋದು ನೋಟಿಫಿಕೇಷನ್. ಸೊ ನಾವು ಆವಾಗ ಅಪ್ಲಿಕೇಶನ್ ಹಾಕಿರೋವಂಥದ್ದು. ಅವತ್ತಿಂದ ಎಕ್ಸಾಮು ಜೂನ್ 8 ಮತ್ತು 9ನೇ ತಾರೀಕು ನಡೀತು. ಸೊ ಅಲ್ಲಿಯವರೆಗೂ ನಾವು ಸತತವಾದ ಪ್ರಯತ್ನವನ್ನು ಮಾಡಿ ಪರೀಕ್ಷೆಯನ್ನು ಬರೆದು ಇವಾಗ ರಿಸಲ್ಟು ಬಂದಿದೆ. ನಾವೆಲ್ಲರೂ ಸೆಲೆಕ್ಟ್ ಆಗಿದ್ದೀವಿ ಇಲ್ಲಿ ಸೇರಿರುವಂಥದ್ದು. ರಿಸಲ್ಟ್ ಏನೋ ಬಂದಿದೆ, ಸೆಲೆಕ್ಟ್ ಆಗಿದ್ದೀರಿ. ಒಂದು ಕಡೆ ಆ ಸಂತಸ, ಇನ್ನೊಂದು ಕಡೆ KPSC ಎಕ್ಸಾಮಿನಲ್ಲಿ ಇದೊಂದು ಗಂಡಾಂತರ ಸೃಷ್ಟಿಯಾಗಿದೆ. ಅಂದರೆ ಇನ್ಯಾರನ್ನೂ ಪಾಸ್ ಮಾಡ್ತಾರಂತೆ, ಇನ್ಯಾರೋ ಹುದ್ದೆಗೆ ನೇಮಕಾತಿಗೆ ಹಣ ಬಿಡ್ತಾ ಇದ್ದಾರಂತೆ. ಆ ಕಾರಣಕ್ಕೆ ಈಗ ಪಾಸ್ ಆದವರ ನೇಮಕಾತಿಯನ್ನು ತಡೆ ಹಿಡಿಯುವಂತಹ ಕೆಲಸ ಆಗ್ತಾ ಇದೆ. ಸೊ ಈ ಎರಡನ್ನೂ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಈ ತಡೆಯಾಜ್ಞೆ. ಅದೇ ಸರ್, ಇವಾಗ ರಿಸಲ್ಟ್ ಅನೌನ್ಸ್ ಆದಾಗ ಪ್ರೊವಿಷನಲ್ ಲಿಸ್ಟು ಒಂದು ಫಸ್ಟು ಎಲಿಜಿಬಲ್ ಲಿಸ್ಟ್ ಬಿಟ್ಟರು. ಅದಂದರೆ ಯಾರು 600ಕ್ಕೆ 210 ಮಾರ್ಕ್ಸ್ ತೆಗೆದಿರ್ತಾರೆ, ಅಂದರೆ ಅರ್ಹರಾಗಿರುವಂಥ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನ ಬಿಡ್ತಾರೆ. ಆ ಲೀಸ್ಟಲ್ಲಿ ನಮ್ಮ ಹೆಸರುಗಳಿರುತ್ತೆ. ಸೊ ನಾವು ಅವಾಗ ಒಂದು ಸಮಾಧಾನಕ್ಕೆ ಬರ್ತೇವೆ, ಅಂದರೆ ನಾವು ಎಲಿಜಿಬಲ್ ಇದ್ದೇವೆ ಅನ್ನೋ ಕಾರಣಕ್ಕೆ. ಸೊ ಅದಾದ ನಂತರ ಪ್ರೊವಿಷನಲ್ ಲಿಸ್ಟ್ ಅಂದರೆ ತಾತ್ಕಾಲಿಕವಾಗಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನಮ್ಮ ಹೆಸರು ಬರುತ್ತೆ, ಎಲ್ಲ ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ ಕರೆಕ್ಟಾಗಿ ಅವ್ರ ಹೆಸರುಗಳನ್ನ ಬಿಡ್ತಾರೆ. ಅದಾದಾಗ 7 ದಿನದ ಒಂದು ಏನು ಅಬ್ಜೆಕ್ಷನ್ ಹಾಕುವಂತ ಪೀರಿಯಡ್ ಅನ್ನ KPSC ಅವರು ಬಿಡ್ತಾರೆ. ಈ ಅಬ್ಜೆಕ್ಷನ್ ಫಾರ್ ವಾಟ್? ಯಾವುದಕ್ಕೆ ಅಬ್ಜೆಕ್ಷನ್ ಅಂದ್ರೆ ಈ ಪ್ರೊವಿಷನಲ್ ಲಿಸ್ಟ್ ಅಲ್ಲಿ ಏನು ಹೆಸರು ಇರುತ್ತೆ ಅದರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಈ ಪಟ್ಟಿ ಮೇಲೇನೆ ಏನಾದರೂ ಅಬ್ಜೆಕ್ಷನ್ ಇದ್ರೆ ಅದನ್ನ ನಾವು 7 ದಿನದ ಒಳಗೆ KPSCಗೆ ತಲುಪಿಸಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಏನಾದ್ರು ಅಬ್ಜೆಕ್ಷನ್ಸ್ ಬಂದ್ರೆ ಅದನ್ನ ಕ್ಲಾರಿಫೈ ಮಾಡಿ KPSC ಅವರು ಮತ್ತೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಸೊ ಆ ಕೆಲಸ ಇಲ್ಲಿ ನಡೆದಿಲ್ಲ ಅಂತ. ಯಾವುದೇ 7 ದಿನದ ಪೀರಿಯಡ್ ಅಲ್ಲಿ ಯಾವುದೇ ರೀತಿಯ ಅಬ್ಜೆಕ್ಷನ್ಸ್ ಫೈಲ್ ಆಗಿರಲಿಲ್ಲ. ಸೊ ಆದ ಕಾರಣ ಅದಾದ 2 ತಿಂಗಳ ಹತ್ತತ್ರ ಫೈನಲ್ ಲಿಸ್ಟ್ ಅನ್ನೋದನ್ನ ಬಿಡ್ತಾರೆ. ಸೊ ಅವಾಗ ನಮ್ಮೆಲ್ಲರ ಹೆಸರಿರುತ್ತೆ, ನಮ್ಮ ಕುಟುಂಬದಲ್ಲಾಗಲಿ ನಮಗಾಗಲಿ ಸಂತೋಷ ಆಗುತ್ತೆ. ಅದಾಗಿ ನಾವು ಎಲ್ಲ ಸಿಂಧುತ್ವ ಅನ್ನೋ ಒಂದು ಪ್ರೊಸೀಜರ್ ಇರುತ್ತೆ ಮುಂದೆ, ಅದನ್ನು ತಯಾರಿ ಮಾಡ್ಕೋಬೇಕು ಹೇಗೆ ಏನು ಅಂತ ಎಲ್ಲ ಯೋಚನೆ ಮಾಡ್ತಿರುವಾಗ ಸಡನ್ ಆಗಿ ನಮಗೆ ಈ ರೀತಿ ಅಲಿಗೇಷನ್ಸ್ಗಳು ಬರ್ತಾ ಇದೆ ಪಶು ವೈದ್ಯಕೀಯ ಪರೀಕ್ಷೆಯಲ್ಲಿ ಈ ಥರ ಅಂತ. ಅವಾಗ ನಮ್ಗೆ ಭಾಳ ಶಾಕ್ ಆಗುತ್ತೆ. ನಮಗಾಗಲಿ ನಮ್ಮ ಕುಟುಂಬದ ಇನ್ನೇನು ಕೆಲಸ ಸಿಕ್ತು, ಇನ್ನೇನು ನಾವು ಅಪಾಯಿಂಟ್ ಆಗ್ತೀವಿ ಅನ್ನೋ ಸಂದರ್ಭದಲ್ಲಿ ಹಿಂಗೆ ಕಸ್ಕೊಂಡಂಗೆ ನಮಗೆ ಆಯಿತು. ಸೊ ಇವಾಗ ಏನು ಅಲಿಗೇಷನ್ಸ್ ಆಗ್ತಿದೆ ತನಿಖೆ ಅದು ನಮಗೆ ಗೊತ್ತಿಲ್ಲ ಸರ್. ಸೊ ನಾವಂತೂ ಕಷ್ಟಪಟ್ಟು 2-3 ವರ್ಷಗಳ ಕಾಲ ಓದಿ ಈ ಪರೀಕ್ಷೆಯಲ್ಲಿ ಪಾಸಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ನಮಗೆ ಏನು ನಾವು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇದ್ದೀವಿ, ಯಾವುದೇ ರೀತಿಯ ತನಿಖೆಗಳಿಗೂ ನಮಗೇನು ಅಬ್ಜೆಕ್ಷನ್ಸ್ ಇಲ್ಲ. ಸೊ ಆದರೆ ನಮಗೆ ಆ ಕಾರಣಗಳನ್ನ ಇಟ್ಕೊಂಡು ನಮಗೆ ಈ ಪ್ರೊಸೆಸ್ನ ಡಿಲೇ ಮಾಡಬಾರ್ದು. ಸೊ ನಮಗೆ ಕರೆಕ್ಟ್ ಆಗಿರುವಂಥ ಟೈಮ್ ಬೌಂಡಲ್ಲಿ ರಿಕ್ರೂಟ್ಮೆಂಟ್. ಎಕ್ಸಾಕ್ಟ್ಲಿ ನಿಮ್ಮ ಪ್ರಕಾರ ಯಾವ ಕಾರಣಗಳು? ಈಗ ಅದೇ ನಾವು ನೋಡ್ತಾ ಇರೋವಂಥ ಅಲಿಗೇಷನ್ಸ್ಗಳು ಏನು ಮಾಡ್ತಾ ಇದ್ದಾರೆ ಕೆಲವರು. ಸೊ ಅದು ಯಾವ ಕಾರಣಕ್ಕೆ ಏನು ನಮಗೆ ಸಂಬಂಧ ಇಲ್ಲ, ಗೊತ್ತೂ ಇಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಅವ್ರ ಉದ್ದೇಶ ಏನು ಗೊತ್ತಿಲ್ಲ. ಬಟ್ ನಮ್ಮ ಏನು ಮನವಿ ಅಂತ ಅಂದರೆ ನಾವು ಕರೆಕ್ಟಾಗಿ ಓದಿ 2-3 ವರ್ಷ ಸತತ ಪ್ರಯತ್ನ ಪಟ್ಟು ಒಂದು ಪರೀಕ್ಷೆಯನ್ನು, ಈಗ ಒಂದು KPSC ಅನ್ನೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಅದನ್ನ ಕ್ಲಿಯರ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅದನ್ನ ನಾವು ಮಾಡಿದ್ದೀವಿ ಒಂದನೇ ಪ್ರಯತ್ನದಲ್ಲೇ ಅಂತ ಅಂದರೆ
ನಮಗೆ ಈ ಅಲಿಗೇಷನ್ಸ್ಗಳಿಂದ ಪ್ರೊಸೆಸ್ಸು ಡಿಲೇ ಆಗದೇ ನಮಗೆ ಒಂದು ಮುಂದಿನ ಆದೇಶವನ್ನು ಕೊಡಬೇಕು ಅಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಸರ್. ರೀಸೆಂಟಾಗಿ ನೀಟ್ ಎಕ್ಸಾಮ್ ಅನ್ನುವಂಥದ್ದಾಯಿತು, ಅದರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಸೋರಿಕೆ ಆಗ್ತಾ ಇದ್ದ ಹಾಗೆಯೇ ಮತ್ತೆ ಎಕ್ಸಾಮಿನೇಷನ್ಸ್ ಕೂಡ ಆಯಿತು. ಮುಂಬರುವಂತಹ ದಿನಗಳಲ್ಲಿ ಸರ್ಕಾರ ಮತ್ತೆ KPSC ಎಕ್ಸಾಮಿನ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತಂದರೆ ಡು ಯು ಅಗ್ರಿ ಫಾರ್ ದಟ್? ಅದಕ್ಕೆ ಒಪ್ಕೋತೀರಾ ನೀವೆಲ್ಲ? ಸರ್, ಎಕ್ಸಾಮು ಅನ್ನೋದು ಯಾವಾಗ ಬರುತ್ತೆ, ಈ ರೀತಿ ಪೇಪರ್ ಸೋರಿಕೆ ಆದಂಥ ಕಾರಣಗಳಲ್ಲಿ ಅಥವಾ ಯಾವುದೇ ರೀತಿಯ ಲೋಪದೋಷ ಈ ಥರ ಮೇಜರ್ ಇದ್ದಾಗ, ಮೇಜರ್ ತುಂಬ ಜನಕ್ಕೆ ಅಫೆಕ್ಟ್ ಆಗ್ತಾ ಇದೆ ಅಂದಾಗ ಮರು ಪರೀಕ್ಷೆಯನ್ನು ಮಾಡ್ಬೋದಾಗುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ತನಿಖೆ ಆಗಬೇಕು. ಮೊದಲು ತನಿಖೆಯಲ್ಲಿ ಏನು ಹೊರಗೆ ಬರುತ್ತೆ ಅದ್ರ ಮೇಲೆ ನಾವು ಡಿಸಿಷನ್ನ ತಗೋಬೇಕು ಅಂತ. ಮರುಪರೀಕ್ಷೆ ಒಂದೇ ಇದಕ್ಕೆ ಸೊಲ್ಯೂಷನ್ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಿಮ್ಮ ರಿಸಲ್ಟಿನ ಫಾರ್ಮೆಟ್ ಹೆಂಗಿರುತ್ತೆ ಮೇಡಮ್? ಅಂದರೆ ಮಾರ್ಕ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾರಾ ಅಥವಾ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನೋದನ್ನಷ್ಟೇ ಮಾತ್ರ ಅವರು ಡಿಸ್ಪ್ಲೇ ಮಾಡ್ತಾರೆ? ಸರ್, ಇದು ಹೇಗಿದೆ ಪರೀಕ್ಷೆ ಅಂದರೆ 300 ಅಂಕಗಳಿಗೆ 2 ಪ್ರಶ್ನೆ ಪತ್ರಿಕೆ ಇರುತ್ತೆ. 300 + 300 600 ಅಂಕಗಳಿಗೆ. ಸೊ 600 ಅಂಕಕ್ಕೆ 35% ನಾವು ಮಿನಿಮಮ್ ತೆಗಿಲೇಬೇಕು. ಅಂದರೆ 210 ಮಾರ್ಕ್ಸು. 210 ಮಾರ್ಕ್ಸ್ ಮೇಲೆ ಯಾರು ತೆಗ್ದಿದ್ದಾರೆ ಅದನ್ನು ನಾವು ಕ್ಯಾಟಗರಿ ವೈಸು ಏನು ನಮಗೆ ರೋಸ್ಟರ್ ಹಾಕಿರ್ತಾರೆ ನೋಟಿಫಿಕೇಶನ್ ಬಿಟ್ಟಾಗ, ಆ ರೋಸ್ಟರ್ ಪ್ರಕಾರ ಕಟ್ ಆಫ್ ಮಾರ್ಕ್ಸ್ಗಳನ್ನ ಮಾಡ್ತಾರೆ. ಸೊ ಆ ಕಟ್ ಆಫ್ ಮಾರ್ಕ್ಸಲ್ಲಿ ಎಲ್ಲೆಲ್ಲಿಗೆ ನಿಂತಿರುತ್ತೆ ಯಾವ್ಯಾವ ಕ್ಯಾಟಗರಿಗೆ ಅನ್ನೋದನ್ನು ಮಾಡಿ ಒಂದು ಪ್ರೊವಿಷನಲ್ ಲೀಸ್ಟ್ನ ಬಿಡ್ತಾರೆ. 210 ಮಾರ್ಕ್ಸ್ ಮೇಲೆ ಬಿಟ್ಟವರಿಗೆ ಎಲಿಜಿಬಿಲಿಟಿ ಲೀಸ್ಟ್ ಅಂತ ಬಿಡ್ತಾರೆ. ಅದನ್ನು ರೋಸ್ಟರ್ ಪ್ರಕಾರ ಹಂಚಿಕೆ ಮಾಡಿ ಪ್ರಾವಿಷನಲ್ ಲೀಸ್ಟ್ ಅನ್ನೋದನ್ನು ಬಿಡ್ತಾರೆ. ಪ್ರಾವಿಷನಲ್ ಲೀಸ್ಟಲ್ಲಿ ಏನಾದರೂ ನಾನು ಹೇಳಿದಾಗೆ 7 ದಿನ ತನಕ ಅಬ್ಜೆಕ್ಷನ್ಸ್ ಪೀರಿಯಡಲ್ಲಿ ಏನಾದ್ರು ಅಬ್ಜೆಕ್ಷನ್ಸ್ ಬಂದು ಏನಾದ್ರು ಪ್ರಾಬ್ಲಮ್ ಆಗಿ ಅವಾಗ ಅದೇನು ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಿಕೊಂಡು ಫೈನಲ್ ಲೀಸ್ಟ್ ಅನ್ನೋದನ್ನ ಬಿಡ್ತಾರೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎಸ್, ಒಟ್ಟಾರೆಯಾಗಿ ಇದು KPSC ಎಕ್ಸಾಮನ್ನು ಬರೆದಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅವರ ರಿಸಲ್ಟ್ಸ್ಗಳು ಬಂದಿದೆ, ಅವರು ಪಾಸ್ ಆಗಿದ್ದಾರೆ. ಆದರೆ ಉದ್ಯೋಗದ ಭೀತಿಯಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳ ಮತ್ತು ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವವೇಗ ನ್ಯೂಸ್, ಬೆಂಗಳೂರು.